ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತೋಟ ನೋಡಿಕೊಂಡು ಹೋಗುವ. ಮತ್ತೆ ನಮ್ಮ ತೋಟದಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ತೋಟದಲ್ಲಿ ಈಗ ಮೇನ್ ಆಗಿ ಅಡಿಕೆ, ಬಾಳೆ, ಕೊಕ್ಕೋ, ಒಳ್ಳೆಮೆಣಸು ಮತ್ತೆ ತೆಂಗು. ಇದರಲ್ಲಿ ಮೇನ್ ಆಗಿ ಇರೋದು ಬಾಳೆ ಮತ್ತೆ ತೆಂಗು ಮತ್ತೆ ಅಡಿಕೆ ಮೇನ್ ಆಗಿ, ಮತ್ತೆ ಕೊಕ್ಕೋ ಸಹ ಉಂಟು ಫ್ರೆಂಡ್ಸ್. ಮತ್ತೆ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ತೋಟದಲ್ಲಿ ಈಗ ಫಸ್ಟ್ ಟೈಮ್ ಅಂತೂ ಬೋಡೋ ಸ್ಪ್ರೇ ಅನ್ನು ಬಿಟ್ಟಾಗಿದೆ, ಈಗ ಸೆಕೆಂಡ್ ಟೈಮ್ ಬಿಡ್ತಾ ಇದ್ದಾರೆ. ಮತ್ತೆ ಈಗ ಮಳೆ ಸಹ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಬಿಡ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಆದ್ರೆ ಕ್ಲೈಮೇಟ್ ನೋಡುವಾಗ ಹೀಗೆ ಆಗ್ತದೆ ಅಂದ್ರೆ, ಈಗ ನಾವು ಸ್ಪ್ರೇ ಮಾಡ್ಲಿಕ್ಕೆ ಶುರು ಮಾಡಿ ಆಯ್ತು ಬೋಡೋ ಮಿಕ್ಸರ್, ಸಡನ್ ಮಳೆ ಬರ್ತದೆ. ಹಾಗಿರುವ ಟೈಪ್ ವೆದರ್ ಆಗ್ತುಂಟು. ಈಗ ಬಿಸಿಲುಂಟು, ಮತ್ತೆ ಸ್ವಲ್ಪ ತಗೋಗ ಮಳೆ ಬರ್ತದೆ, ಹಾಗೆ ಚೇಂಜ್ ಆಗ್ತಾ ಹೋಗ್ತದೆ ಕ್ಲೈಮೇಟ್. ಬನ್ನಿ ಹೀಗೆ ನಡ್ಕೊಂಡು ಹೋಗುವ. ಒಮ್ಮೆ ಇದು ನನಗೊಂದು ಕಾಯಿ ಅಡಿಕೆ ಸಿಕ್ಕಿತ್ತು ನೋಡಿ. ಫ್ರೆಂಡ್ಸ್, ಮತ್ತೆ ಇದೊಂದು ದೊಡ್ಡದು, ಮತ್ತೆ ಇಲ್ಲೊಂದು ಉಂಟು ನೋಡಿ. ಇದೆಲ್ಲ ಕಾಯಿ ಚಿಕ್ಕ ಚಿಕ್ಕದು ನೋಡಿ. ಇಲ್ಲಿ ಒಂದು ನೋಡಿ ಅಂತ ಎಷ್ಟು ಉಂಟಂತ ಇಲ್ಲಿ. ಇದೆಲ್ಲಕ್ಕೆ ನಿಜವಾಗಿ ರೋಗದ್ದಲ್ಲ, ಇದಕ್ಕೆ ನಾವು ನಳ್ಳಿ ಅಂತ ಹೇಳ್ತೀವಿ ನೋಡಿ. ಫ್ರೆಂಡ್ಸ್, ನಮ್ಮಲ್ಲಿ ಏಪ್ರಿಲ್ ಮೇ ಆಗೋಗಳೇ ಈ ನಳ್ಳಿ ಬೀಳ್ಲಿಕ್ಕೆ ಶುರು ಆಗಿದೆ ನೋಡಿ. ನಾವು ಬೇಸಿಗೆ ಕಾಲದಲ್ಲಿ ಸಹ ನಳ್ಳಿಗೆ ಮದ್ದು ಬಿಟ್ಟಿದ್ದೇವೆ, ಆದ್ರೂ ಸಹ ಹೀಗೆ ಬೀಳ್ತಾ ಉಂಟು ನೋಡಿ. ಈ ನಳ್ಳಿ ಬೀಳುವುದಕ್ಕೆ ಇದರ ಕಾರಣ ಯಾರಿಗೆ ಸಹ ಗೊತ್ತಿಲ್ಲ. ಇದಕ್ಕೆ ಕಾರಣ ಗ್ಲೋಬಲ್ ವಾರ್ಮಿಂಗ್ ಸಹ ಇರ್ಬೋದು. ನೀವು ನೋಡಿರ್ಬೋದು, ಮೊನ್ನೆ ಎಲ್ಲ ಜೋರು ಮಳೆ ಬರ್ತಾ ಇತ್ತು, ಸ್ಕೂಲಿಗೆಲ್ಲ ರಜೆ ಇತ್ತು. ಹೊರಗೆ ಹೋದ್ರೆ ಇಡ್ಲಿ ಚಂಡಿ ಆಗ್ತಾ ಇದ್ವಿ. ರೈನ್ ಕೋಟ್ ಹಾಕಿದ್ರು, ರೈನ್ ಕೋಟ್ ಇಲ್ಲದಿದ್ರು ಕೊಡೆ ಇದ್ರು ಸಹ. ಮತ್ತೆ ಈಗ ನೋಡಿ, ನೀವು ಫುಲ್ ಸೆಕೆ ಶುರುವಾಗಿದೆ ಇನ್ನೊಮ್ಮೆ. ಅಂದ್ರೆ ಮಳೆ ಮುಗ್ದ ಕೂಡ್ಲೆ ಸೆಕೆ, ಮತ್ತೆ ಚಳಿ, ಹಾಗೆ ಆಗ್ತಾ ಉಂಟು. ಅದಕ್ಕೆ ನೋಡಿ ಶೀತ ಹಾಗೆಲ್ಲ ಶುರು ಆಗ್ತದೆ. ನಾ ಈಗ ಹೇಳಿದಲ್ಲ ಎಂತ, ಮಳೆ ಮತ್ತೆ ಬಿಸಿಲು ಮತ್ತೆ ಕೋಲ್ಡ್, ಅದ್ರ ಕಾರಣದಿಂದ ಸಹ ಈ ನಳ್ಳಿ ಬೀಳೋ ಒಂದು ಕಾರಣ ಆಗಿರ್ಬೋದು ನೋಡಿ. ಇದ್ರಲ್ಲಿ ಇದು ಹಣ್ಣಾಗ್ತಿದ್ರೆ ಮಾರ್ಕೆಟಿಗೆ ಕೊಡ್ಬೋದು, ಆದ್ರೆ ಇದು ಹಣ್ಣೇ ಆಗ್ಲಿಲ್ಲ. ಇದು ಎಂತ ಯೂಸಿಗೆ ಸಹ ಇಲ್ಲ ಇನ್ನು. ಇದು ಮಾರ್ಕೆಟಿಗೆ ಹಾಕ್ಲಿಕ್ಕೆ ನಮಗೆ ಆಗೋದು ಹಣ್ಣಾದ್ರೆ ಮಾತ್ರ ನೋಡಿ. ಇದು ಕಾಯಾಗಿ ಒಂದಿದೆ ನೋಡಿ, ಗ್ರೀನ್ ಕಲರ್. ಇದೆಲ್ಲ ಚಿಕ್ಕ ಚಿಕ್ಕದು. ಇಲ್ಲಿ ನೋಡಿ, ಕೊಳೆ ರೋಗ ಅಂದ್ರೆ ಈ ಪಾರ್ಟ್ ಉಂಟಲ್ಲ, ಇದು ಅಂದ್ರೆ ಈ ಪಾರ್ಟ್ ಉಂಟಲ್ಲ, ಇದು ಕೊಳಿತದೆ. ಮತ್ತೆ ಅಡಿಕೆ ಕೆಳಗೆ ಬೀಳ್ತದೆ. ಆದ್ರೆ ಇದರಲ್ಲಿ ನೋಡಿ ಕೊಳಿಲೇ ಇಲ್ಲ. ಯಾವ ಬೆಳೆ ಸಹ ಬೇಕಾದ್ರೆ ನೋಡಿ ಕೊಳಿಲೇ ಇಲ್ಲ, ಆದ್ರೆ ಸಹ ಇದು ಬೀಳ್ತಾ ಉಂಟು. ಕಾರಣ ಆಗಿರ್ಬೋದು ಬಿಸಿ, ಮಳೆ, ಕೋಲ್ಡ್ ಒಮ್ಮೊಮ್ಮೆ ಆಗುದು. ಅಂದ್ರೆ ಒಮ್ಮೆ ಬಿಸಿಲಿರ್ತದೆ, ಒಮ್ಮೆ ಸಣ್ಣ ಮಳೆ ಬರ್ತದೆ, ಮೋಡ ಬಂದು. ಮತ್ತೆ ಒಮ್ಮೆ ಮೋಡ ಸಹ ಇಲ್ಲ, ಬಿಸಿಲು ಸಹ ಇಲ್ಲ, ಕತ್ತಲೆ ಟೈಪ್ ಕೋಲ್ಡ್ ಆಗ್ತದೆ. ಹಾಗೆ ಕಾರಣ ಸಹ ಆಗಿರ್ಬೋದು ಇದರಲ್ಲಿ. ಇದೆಲ್ಲ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೆ ಈ ಒಂದು ಸಮಸ್ಯೆ ಬಂದಿದೆ ನೋಡಿ, ಎಲ್ಲ ಕೃಷಿಕರಿಗೆಲ್ಲ. ಫ್ರೆಂಡ್ಸ್, ಇದಕ್ಕೆ ಎಂತಾದ್ರೂ ಒಂದು ಪರಿಹಾರ ಬಾಟನಿಸ್ಟಿಗೆ ಸಿಕ್ಕಿದ್ರೆ ಉಂಟಲ್ಲ, ತುಂಬಾ ಹೆಲ್ಪ್ ಆಗ್ತದೆ ಕೃಷಿಕರಿಗೆ. ನಾವು ಬಾಟನಿಸ್ಟ್ ಅಂತ ಹೇಳಿದ್ರೆ ಕೃಷಿ ವಿಜ್ಞಾನಿಗಳು. ಈ ವರ್ಷದಲ್ಲಿ ಅಂತೂ ಈ ತರ ಅರ್ಧವಾಶ ಅಡಿಕೆ ಸಹ, ಅರ್ಧಕ್ಕಿಂತ ಜಾಸ್ತಿ ಸಹ ಅಡಿಕೆ ಈ ತರನೇ ಬಿದ್ದು ಹೋಗಿದೆ. ಕೃಷಿಕರು ವರ್ಷ ಚೇಂಜ್ ಆಗಿ ಹೋಗ್ತದೆ, ಅವರಿಗೆ ಕಷ್ಟ ಬೇರೆ ಬೇರೆ ಬರ್ತಾ ಉಂಟು. ಇದೊಂದು ಅದರಲ್ಲೇ ಬರುವ ಒಂದು ಕಷ್ಟ ನೋಡಿ. ಸುಳ್ಯದಲ್ಲಿ ಎಲ್ಲ ಈ ಹಳದಿ ರೋಗ ಬಂದು ಕೃಷಿಗಳಿಗೆ ತುಂಬಾ ಲಾಸ್ ಆಗಿದೆ. ತೋಟ ಎಲ್ಲ ಕಡ್ದಿದ್ದಾರೆ, ಅಲ್ಲಿ ಎಲ್ಲ ಚುಕ್ಕಿ ರೋಗ ಸಹ ಬಂದಿದೆ. ಈ ವರ್ಷ ನೋಡಿ ಈ ತರದ್ದು ಆಯ್ತು. ಮತ್ತೆ ಕೃಷಿಕರಿಗೆ ನೆಟ್ಟದೊಂದು ಕೈಗೆ ಸಿಕ್ಕುದಿಲ್ಲ, ತುಂಬಾ ಕಷ್ಟ ಬರ್ಬೇಕಾಗ್ತದೆ. ಈ ಸಮಸ್ಯೆಗೆ ಎಂತಾರು ಒಂದು ಪರಿಹಾರ ಹುಡುಕ್ಲೇಬೇಕು, ಇಲ್ಲದಿದ್ರೆ ನಷ್ಟ ಆಗಿಕೊಂಡೇ ಹೋಗ್ತದೆ.
ಈ ತರ ಅಡಿಕೆ ಬೀಳದಾಗೆ ಇಂಥರೊಂದು ಪರಿಹಾರ ಬೇಕೇ ಬೇಕು. ಅದಕ್ಕೆ ನಮ್ಮ ಬಾಟನಿಸ್ಟಿಗೆ ಸಪೋರ್ಟ್ ಮಾಡಬೇಕು. ಫ್ರೆಂಡ್ಸ್, ಇವತ್ತಿಗೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.